ದಾಸನಿಧಿ ವರ್ಗದವರಿಗಾಗಿ ಲಕ್ಷ್ಮೀ ಹೃದಯ. ಶ್ರೀ ಮನೋಹರ ಲಕುಮಿತವ ಪದ ತಾಮರಸಯುಗ ಭಜಿಪೆ ನಿತ್ಯದಿ ಸೋಮ ಸೋದರಿ ಪರಮ ಮಂಗಳೆ ತಪ್ತ ಕಾಂಚನಳೆ ಸೋಮ ಸೂರ್ಯ ಸುತೇಜ ರೂಪಳೆ ಹೇಮ ಸನ್ನಿಭ ಪೀತವಸನಳೆ ಚಾಮಿಕರಮಯ ಸ್ವರ್ಣಭೂಷಣ ಜಾಲ ಮಂಡಿತಳೆ ಆವನಿನ್ನಯ ಕಳೆಗಳಿಂದಲಿ ಆವಿರಿಂಚಿಯು ರುದ್ರ ಸುರಪತಿ ದೇವವರ ಮುಖ ಜೀವರೆಲ್ಲರೂ ಸರ್ವಕಾಲದಲ್ಲಿ ಜೀವಧಾರಣೆ ಮಾಡೋರಲ್ಲದೆ ಆವಶಕ್ತಿಯು ಕಾಣೆನವರಿಗೆ ದೇವಿ ನೀ ಪ್ರಭು ನಿನ್ನ ಶಕ್ತಿಲಿ ಶಕ್ತರೆನಿಸುವರು. ನಾನು ನಿನ್ನಾಧೀನ ಜನನಿಯೇ ನೀನು ಎನ್ನಲಿ ಕರುಣ ಮಾಡ್ಪದು ಹೀನ ಬಡತನ ದೋಷ ಕಳೆದು ನೀನೆ ನೆಲೆಸಿದ್ದು ಮಾನಮನಿಧನ ಧಾನ್ಯ ಭಕುತಿ ಜ್ಞಾನ ಸುಖ ವೈರಾಗ್ಯ ಮೂರ್ತಿ ಧ್ಯಾನ ಮಾನಸ ಪೂಜೆ ಮಾಡಿಸು ನೀನೆ ಎನ್ನಿಂದ ಶ್ರೀಶ ಪದದಲ್ಲಿ ಭಕುತಿ ಹರಿಪದ ದಾಸ ಜನಪದ ವ್ಯಾಸ ಭಾವವ ಈ ಸುಮಂತ್ರಗಳರ್ಥ ಸಿದ್ಧಿಯು ಗುರುಪದ ಸ್ಮೃತಿಯು ಲೇಸು ಜ್ಞಾನ ಸುಬುದ್ಧಿ ಪಾಲಿಸು ವಾಸವಾಗಿರು ಎನ್ನ ಮನೆಯಲಿ ಈಶ ಸಹಯನ ತಾಯಿ ಉತ್ತಮ ಪದವು ನೀ ಸಿರಿಯೇ ಮಾತೆ ನಿನ್ನಯ ಜಠರ ಕಮಲ ಸುಜಾತನಾಗಿಹ ಸುತನ ತೆರದಲ್ಲಿ ಪ್ರೀತಿಪೂರ್ವಕ ಭಾಗ್ಯ ನಿಧಿಗಳ ನಿತ್ತು ನಿತ್ಯದಲ್ಲಿ ನೀತ ಭಕ್ತಿ ಜ್ಞಾನಪೂರ್ವಕ ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿಗೊಳಿಸುವ ಭಾಗ್ಯ ಪಾಲಿಸಿ ಪೊರೆಯ ನೀಯನ್ನ. ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ಹೃದಯ ಅಥರ್ವಣ ರಹಸ್ಯದಲ್ಲಿ ಬಂದಂತಹ ಸಂಸ್ಕೃತದ ನಾರಾಯಣ ಹೃದಯ ಹಾಗೂ ಲಕ್ಷ್ಮೀ ಹೃದಯಗಳ ಕನ್ನಡ ರೂಪದಲ್ಲಿ ಗುರು ಜಗನ್ನಾಥದಾಸರು ರಚನೆಯನ್ನು ಮಾಡಿಕೊಟ್ಟದ್ದುಂಟು. ಸಂಸ್ಕೃತದ ಆ ಸಿದ್ಧಿ ಮಂತ್ರ ಅದು ಅನೇಕ ನಿಯಮಗಳನ್ನು ಒಳಗೊಂಡಿದ್ದು ಆ ಎಲ್ಲ ನಿಯಮಗಳ ಪರಿಪಾಲನೆ ಮಾಡೋದು ಎಲ್ಲರಿಗೂ ಕಷ್ಟ. ಆ ದೃಷ್ಟಿಯಿಂದ ಕನ್ನಡದೊಳಗೆ 108 ಪದ್ಯಗಳಲ್ಲಿ ರಚನೆಯನ್ನು ಮಾಡಿಕೊಡುತ್ತಾರೆ ಗುರು ಜಗನ್ನಾಥದಾಸರು. ಅದರಲ್ಲಿಯ 5 ಪದ್ಯಗಳು ನಿಮ್ಮ ಪರೀಕ್ಷೆಗೆ ಉಂಟು. ಮೊದಲನೆಯ ನುಡಿ. ಶ್ರೀ ಮನೋಹರೆ ಲಕುಮಿತವ ಪದ ತಾಮರಸಯುಗ ಭಜಿಪೆ ನಿತ್ಯದಿ ಸೋಮ ಸೋದರಿ ಪರಮ ಮಂಗಳೆ ತಪ್ತ ಕಾಂಚನಳೆ ಸೋಮ ಸೂರ್ಯ ಸುತೇಜ ರೂಪಳೆ ಹೇಮ ಸನ್ನಿಭ ಪೀತವಸನಳೆ ಚಾಮಿಕರಮಯ ಸರ್ವಭೂಷಣ ಜಾಲ ಮಂಡಿತಳೆ. ಶ್ರೀಕಾರದಿಂದ ಪ್ರಾರಂಭವಾದಂತಹ ಮಂಗಲಮಯವಾದ ಕೃತಿ ಇದು. ಶ್ರೀ ಅಂದರೆ ಸಂಪದ್ಭರಿತಳು, ಕಾಂತಿಮಂತಳು, ಜ್ಞಾನರೂಪಳು ಅಂತಹ ಲಕ್ಷ್ಮೀದೇವಿ ಮನೋಹರೆ ಎಲ್ಲರ ಮನಸ್ಸನ್ನು ಹರಣ ಮಾಡಿದ್ದಾಳೆ. ಅಥವಾ ಮುಖ್ಯವಾಗಿ ಮನಸ್ಸಿಗೆ ಅಭಿಮಾನಿಯಾದಂತಹ ರುದ್ರ, ಇಂದ್ರ, ಚಂದ್ರ, ಕಾಮ ಇತ್ಯಾದಿ ಎಲ್ಲರನ್ನೂ ಕೂಡ ತನ್ನ ಕೈಯಲ್ಲಿ ಇಟ್ಟುಕೊಂಡು ಆ ಎಲ್ಲರನ್ನೂ ನಿಯಮನ ಮಾಡುವಂತಹ ಅದ್ಭುತವಾದ ಶಕ್ತಿಯನ್ನು ಹೊಂದಿದಂತಹ ಹೇ ಲಕುಮಿ ಲಕ್ಷ್ಮೀದೇವಿ, ತವ ಪದ ತಾಮರಸಯುಗ ಭಜಿಪೆ ನಿತ್ಯದಿ. ತಾಮರಸ ಕಮಲ, ನಿನ್ನ ಪಾದ ಕಮಲ ಒಂದೇ ಅಲ್ಲ, ಜೋಡಿಯಾದದ್ದು. ಒಂದೇ ಪಾದಕ್ಕೆ ನಮಸ್ಕಾರಗಳಲ್ಲ, ಜೋಡಿಯಾದ 2 ಪಾದಗಳನ್ನು ನಮಸ್ಕಾರವನ್ನು ಮಾಡಬೇಕು, ಭಜನೆ ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಎಂದೋ ಶುಕ್ರವಾರಕ್ಕೊಮ್ಮೆ ಅಥವಾ ಇನ್ನೇನೋ ಆಪತ್ತು ಇದ್ದಾಗಲ್ಲ, ನಿತ್ಯದಲ್ಲೂ ಕೂಡ ಆ ಲಕ್ಷ್ಮೀದೇವಿ ಸಮುದ್ರ ಮಥನದಲ್ಲಿ ತಾನು ಅವತರಿಸಬೇಕಾದಾಗ ಆ ಸಂದರ್ಭದಲ್ಲೇ ಸೋಮ ಚಂದ್ರ ಬಂದದ್ದು ಉಂಟು. ಅದಕ್ಕಾಗಿ ಸೋಮ ಸೋದರಿ ಆ ಲಕ್ಷ್ಮೀದೇವಿ ಪರಮ ಮಂಗಳ ರೂಪಳಾಗಿದ್ದಾಳೆ. ಅದಕ್ಕಾಗಿ ಪರಮ ಮಂಗಳೆ. ಜೊತೆಗೆ ತಪ್ತ ಕಾಂಚನಳೆ, ಶುದ್ಧವಾದಂತಹ ಬಂಗಾರದಲ್ಲಿ ಸುವರ್ಣದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಉಂಟು. ಅದಕ್ಕಾಗಿಯೇ ತಾಳಿ ಅಥವಾ ಆಭರಣ ಯಾವುದೇ ಆದರೂ ಭಗವಂತನಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಬೇಕಾದಾಗ ಅದೊಂದು ಲಕ್ಷ್ಮಿಯ ಸನ್ನಿಧಾನವುಳ್ಳಂಥ ಉತ್ತಮ ಲೋಹ ಅನ್ನೋದನ್ನು ತಿಳಿಯಬೇಕು. ಅದರ ಜೊತೆಗೆ ಆ ಬಂಗಾರದ ಶುಭ್ರವಾದ ಪ್ರಕಾಶ ಅದು ಲಕ್ಷ್ಮಿಯ ಪ್ರಕಾಶ ಮಾತ್ರವಲ್ಲ, ಸೋಮ ಸೂರ್ಯ ಸುತೇಜ ರೂಪಳು. ಚಂದ್ರ ಸೂರ್ಯ ಇವರೊಳಗೆ ನಾವೇನು ತೇಜಸ್ಸನ್ನು ಕಾಣ್ತಾ ಇದ್ದೀವಿ
ಆ ಎಲ್ಲ ತೇಜಸ್ಸು ಲಕ್ಷ್ಮಿಯಿಂದ ಬಂದದ್ದು. ಆ ಲಕ್ಷ್ಮೀದೇವಿ ಆ ಎಲ್ಲ ತೇಜಸ್ಸಿನ ರೂಪಳಾಗಿದ್ದಾಳೆ. ಹೇಮ ಸನ್ನಿಭ ಪೀತವಸನಳೆ, ಪೀತಾಂಬರಧಾರಿಯಾಗಿದ್ದಾಳೆ. ಕೇವಲ ಬಣ್ಣ ಮಾತ್ರ ಪೀತ ಅಂತ ತಿಳಿಯಬೇಡಿ. ಆ ಹೇಮ ಸನ್ನಿಭ ಶುಭ್ರವಾದ ಶುದ್ಧವಾದ ಬಂಗಾರದಂತಹ ಪ್ರಕಾಶಮಯವಾದ ಪೀತಾಂಬರಧಾರಿಯಾಗಿದ್ದವಳು. ಮಾತ್ರವಲ್ಲ, ಸುಮಂಗಲ ಸ್ತ್ರೀಯ ಲಕ್ಷಣ, ಉತ್ತಮವಾದಂತಹ ಮಾತೆಯ ಲಕ್ಷಣ, ಎಲ್ಲ ತರಹದ ಆಭರಣಗಳಿಂದ ಅಲಂಕೃತಳಾಗಿರಬೇಕು. ಆ ಆಭರಣಗಳು ಕೂಡ ಚಾಮೀಕರಮಯ, ಬಂಗಾರಮಯವಾದದ್ದು. ಯಾವುದೋ ಸುಮ್ಮನೆ ಡುಪ್ಲಿಕೇಟ್ ಆಗಿ ಇವತ್ತಿನ ಕಾಲದ ಆ ಗೋಲ್ಡು ಅನ್ನೋ ಹಾಗೆ ಕೇವಲ ಫ್ಯಾಷನ್ಗಾಗಿ ಹಾಕಿಕೊಂಡವಳಲ್ಲ. ಶುದ್ಧವಾದ ಬಂಗಾರದ ಆಭರಣಗಳಿಂದ ಭೂಷಿತಳಾದವಳು. ಆ ಬಂಗಾರಕ್ಕೆ ಈ ಲಕ್ಷ್ಮೀದೇವಿ ಅವಳಿಗೆ ಒಂದು ಅಲಂಕಾರದ ವಸ್ತುವಾಗಿ ಅವುಗಳಿಗೆ ಸೃಷ್ಟಿಯನ್ನು ಮಾಡಿದ್ದಾಳೆ. ಹೀಗಾಗಿ ಆಭರಣಗಳಿಂದ ಲಕ್ಷ್ಮೀದೇವಿ ಅಲಂಕೃತಳಾಗಿದ್ದಾಳೆ ಅಂತ ತಿಳಿಯೋದಲ್ಲ, ಲಕ್ಷ್ಮೀದೇವಿಯಲ್ಲಿ ಈ ಆಭರಣಗಳು ಬಂದದ್ದಕ್ಕಾಗಿ ಆಭರಣಗಳಿಗೆ ಅಲಂಕಾರವಾಗುವ ಯೋಗ್ಯತೆ, ಶಕ್ತಿ ಉಂಟು. ಹೀಗೆ ಆ ಲಕ್ಷ್ಮೀದೇವಿಯಲ್ಲಿ ಅದ್ಭುತವಾದಂತಹ ಸೌಂದರ್ಯ, ಅದ್ಭುತವಾದ ತೇಜಸ್ಸು, ಅದ್ಭುತವಾದಂತಹ ಶಕ್ತಿ, ಅದ್ಭುತವಾದಂತಹ ಆಭರಣಗಳ ಆ ಸೊಬಗು ಉಂಟು. ಅಂತಹ ಲಕ್ಷ್ಮಿಯನ್ನು ಚಿಂತನೆಯನ್ನು ಮಾಡುತ್ತಾ ಆ ಲಕ್ಷ್ಮೀದೇವಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾನು ನಿತ್ಯದಲ್ಲೂ ಕೂಡ ನಿನ್ನ ಭಜನೆ ಮಾಡ್ತೇನೆ. ಲಕ್ಷ್ಮೀ ಹೃದಯದ 5ನೇ ನುಡಿ, ನಿಮ್ಮ ಪಠ್ಯಪುಸ್ತಕದ ಹಾಗೂ ಕೃತಿಯ ಕೊನೆಯ ನುಡಿ. ಮಾತೆ ನಿನ್ನಯ ಜಠರ ಕಮ